ಟೆನ್ಷನ್ ಶುರುವಾಗಿದೆ. ಮೊದಲ ಬಾರಿಗೆ 40ಕ್ಕೂ ಹೆಚ್ಚು ಶಾಸಕರಿಂದ ಮತದಾನ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ನಿನ್ನೆ ಅಣಕು ಮತದಾನದಲ್ಲಿ 15 ಶಾಸಕರು ತಪ್ಪು ಮತದಾನ ಮಾಡಿಬಿಟ್ಟಿದ್ರು. ಹಾಗೆ ಮಾಡಿದ್ರೆ ಅಸಿಂಧು ಆಗಿಬಿಡುತ್ತೆ. ಪದೇ ಪದೇ ತರಬೇತಿ ಕೊಟ್ಟಿದ್ದಾರೆ ಕೈ ನಾಯಕರು. ಡಿ.ಕೆ. ಶಿವಕುಮಾರ್ ಅವರೇ ಕೊಟ್ಟಿದ್ದಾರೆ. ಅಂದರೆ ಇವರು ಅಡ್ಡ ಮತದಾನದ ಆತಂಕ ಇಲ್ಲ, ಸರಿಯಾಗಿ ಓಟ್ ಹಾಕಲಿಲ್ಲ ಅಂದರೆ ಅಸಿಂಧು ಆಗಿಬಿಡುತ್ತೆ. ಸೊ ಮೊದಲ ಬಾರಿಗೆ 40ಕ್ಕೂ ಹೆಚ್ಚು ಶಾಸಕರು ಮತದಾನ ಮಾಡ್ತಾ ಇದ್ದಾರೆ. ನಿನ್ನೆ ಅಣಕು ಮತದಾನ ಕೂಡ ಒಂದು ಟ್ರಯಲ್ ಕೊಟ್ಟಿದ್ದು, ತರಬೇತಿ ಕೊಟ್ಟಿದ್ದರು ಅವರಿಗೆ. ಅದರಲ್ಲಿ ತಪ್ಪು ಮತದಾನ ಮಾಡಿದ್ದಾರೆ ಸುಮಾರು ಜನ. ಅದು ಟೆನ್ಷನ್ ಅವರಿಗೆ. ಅದಕ್ಕೋಸ್ಕರನೇ ಟ್ರೈನಿಂಗ್ ಕೊಟ್ಟು ನೋಡ್ರಪ್ಪ ಹೀಗೆ ಹಾಕಬೇಕು, ಹೀಗೆ ಮಾಡಬೇಕು ಓಟು ಅಂತ ಹೇಳಿಕೊಟ್ಟಿದ್ದಾರೆ. ಅದರಲ್ಲಿ 40 ಜನ ಫಸ್ಟ್ ಟೈಮು MLAಗಳಾಗಿ ಆಯ್ಕೆಯಾಗಿದ್ದಾರಲ್ಲ, ಅವ್ರಿಗೆ ಸ್ವಲ್ಪ ಅನುಭವದ ಕೊರತೆ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಈಗ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, ಹೋಟೆಲ್ನಿಂದ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಈಗ ಆಗಮಿಸ್ತಾ ಇದ್ದಾರೆ. ವಿಧಾನಸೌಧದ ಬರ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ. ತಮ್ಮ ಶಾಸಕರನ್ನ ಕಾಪಾಡಿಕೊಳ್ಳುವ ಸರ್ವ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿದೆ. ಒಂದು ಕಡೆ ಮುಖ್ಯ ಸಚೇತಕರ ನೇತೃತ್ವದಲ್ಲಿ ಒಂದು ಟೀಮ್ ಮೊದಲ ಬಸ್ ಬರ್ತಾ ಇದೆ. ಎರಡನೇ ಬಸ್ನಲ್ಲಿ ಸುರ್ಜೇವಾಲಾ ಅವರು ಹತ್ಕೊಂಡಿದ್ದಾರೆ, ಅವರು ಆಗಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೂ ಏನೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲರೂ ಎಲ್ಲ ರೀತಿಯ ಸರ್ವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಕಾಂಗ್ರೆಸ್ನ 3 ಮತ್ತು BJPಯ 1 ಅಭ್ಯರ್ಥಿಯ ಗೆಲುವು ನಿಶ್ಚಿತ. ಉಳಿದದ್ದು ಏನು ಕುಪೇಂದರ್ ರೆಡ್ಡಿ ಅವರ ಕಥೆ ಅಂತಕ್ಕಂಥದ್ದು ನೋಡಿ, ಯಾರೂ ಹೇಳಿಲ್ಲ ಅವ್ರ ಬಗ್ಗೆ. ಅದು ನೋಡ್ಕೋತಾರೆ. ಕುಮಾರಸ್ವಾಮಿ ಅವರೇನೋ ಸ್ಟ್ರಾಟಜಿ ಮಾಡಿದ್ದಾರೆ, ಕುಪೇಂದರ್ ರೆಡ್ಡಿ ಅವರೇ ಏನೋ ಮಾಡಿದ್ದಾರೆ, ಆತ್ಮಸಾಕ್ಷಿಯ ಮತಗಳು ಬರುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಅದೇ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಏನಾಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ. ಈಗ ಸದ್ಯಕ್ಕೆ ಯಾವ ರೀತಿ ಆಗುತ್ತೆ ಅಂತಂದ್ಬಿಟ್ಟು. ಬಟ್ ಕಾಂಗ್ರೆಸ್ನ ಮತಗಳು ಈಕ್ವಲ್ ಆಗಿ 46 ಡಿವೈಡ್ ಮಾಡೋದಕ್ಕೆ ಅವ್ರು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬೊಬ್ಬ ಅಭ್ಯರ್ಥಿಗೆ 46 ಓಟ್ ಹಾಕ್ಸ್ಬಿಡೋದು ಅಂತ.